ಜಸ್ಟಿಸ್ ಮಾಧವನ್ ಮೇನನ್ರ ಕಥೆ. ಪುಟ 1. ಒಂದು ಶಿಸ್ತಿನ ಜೀವನ. ಬೆಳಗಿನ ಜಾವ 4 ಗಂಟೆ. ಅಲಾರಂ ಶಬ್ದ ಮಾಡುವ ಮೊದಲೇ ಜಸ್ಟಿಸ್ ಮಾಧವನ್ ಮೇನನ್ ಎಚ್ಚರಗೊಂಡರು. ಅದು ಅವರಿಗೆ ಒಂದು ರೂಢಿಯಾಗಿತ್ತು, ಶಿಸ್ತಿನ ಜೀವನದ ಒಂದು ಭಾಗ. ಹೊರಗೆ ಕತ್ತಲೆ ಇನ್ನೂ ತೊಲಗಿರಲಿಲ್ಲ. ಕಿಟಕಿಯ ತೆರೆಗಳ ಮೂಲಕ ತಣ್ಣನೆಯ ಗಾಳಿಯು ಅವರ ಬಿಳಿಯ ಕೂದಲಿನ ತುದಿಗಳನ್ನು ಮೃದುವಾಗಿ ಮುಟ್ಟಿತು. ಅವರು ಎದ್ದು ಗ್ರಂಥಾಲಯದ ಕಡೆಗೆ ನಡೆದರು. ಆ ಮನೆಯ ಹೃದಯವಾಗಿತ್ತು ಆ ಕೋಣೆ. ಗೋಡೆಗಳೆಲ್ಲ ಕಾನೂನಿನ ಪುಸ್ತಕಗಳಿಂದ ತುಂಬಿತ್ತು. ಆ ಪುಸ್ತಕಗಳ ಗಂಧವೇ ಅವರಿಗೆ ಪ್ರಾಣವಾಯುವಿನಂತಿತ್ತು. ಪ್ರತಿಯೊಂದು ಪುಸ್ತಕವೂ, ಪ್ರತಿಯೊಂದು ಕಾನೂನಿನ ಸಂಹಿತೆಯೂ ಅವರಿಗೆ ಕಂಠಪಾಠವಾಗಿತ್ತು. ಕಳೆದ 35 ವರ್ಷಗಳ ಸರ್ಕಾರಿ ಜೀವನವು ಆ ಗೋಡೆಗಳ ಒಳಗೆ ಸುರಕ್ಷಿತವಾಗಿತ್ತು. ನ್ಯಾಯದೇವನ ಪ್ರತಿನಿಧಿ ಎಂದು ಸಹೋದ್ಯೋಗಿಗಳು ಅವರನ್ನು ವರ್ಣಿಸಿದಾಗ ಅದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲವೆಂದು ಅವರು ನಂಬಿದವರು. ಕಠಿಣ ಸ್ವಭಾವದವರು, ಸತ್ಯವಂತರು, ಕಾನೂನಿನ ಅಂತಿಮ ಮಾತು. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಿವೃತ್ತಿಯಾಗಬೇಕು, ಕಳಂಕವಿಲ್ಲದ ವೃತ್ತಿಜೀವನ. ಹಿಂತಿರುಗಿ ನೋಡಿದಾಗ ಕೇವಲ ಹೆಮ್ಮೆ ಮಾತ್ರ. ಯೋಗ ಮತ್ತು ಪ್ರಾಣಾಯಾಮ ಮುಗಿಸಿ ಅವರು ಪತ್ರಿಕೆಗಳ ಕಡೆಗೆ ಕಣ್ಣಾಡಿಸಿದರು. ಯಾವಾಗಲಂತೆ ತಾವು ತೀರ್ಪು ನೀಡಿದ ಕೇಸ್ಗಳ ಬಗ್ಗೆ ವಾರ್ತೆಗಳನ್ನು ಎಚ್ಚರಿಕೆಯಿಂದ ಓದಿದರು. ತಮ್ಮ ತೀರ್ಪುಗಳಲ್ಲಿ ಒಂದೇ ಒಂದು ತಪ್ಪಾದರೂ ಇರಬಾರದೆಂದು ಅವರಿಗೆ ಕಟ್ಟುನಿಟ್ಟಿನ ನಿಯಮವಿತ್ತು. ಚಹಾ ತೆಗೆದುಕೊಂಗೊಳ್ಳಲೇ ಎಂದು ಪತ್ನಿ ಸರಸ್ವತಿಯ ಧ್ವನಿಯು ಅವರ ಚಿಂತನೆಯಿಂದ ಎಚ್ಚರಗೊಳಿಸಿತು. ಬೇಡ, ಕೋರ್ಟ್ಗೆ ಹೊರಡುವ ಸಮಯವಾಯಿತು, ಗಂಭೀರವಾಗಿ ಅವರು ಉತ್ತರಿಸಿದರು. ಸರಸ್ವತಿಗೆ ಆ ಗಂಭೀರ ಭಾವ ಪರಿಚಿತವಾಗಿತ್ತು. ಆ ಗಂಭೀರತೆಯ ಕೋಟೆಯ ಒಳಗೆ ಪ್ರೀತಿಯಿಂದ ಕೂಡಿದ ಮನಸ್ಸಿದೆ ಎಂದು ಅವರಿಗೆ ತಿಳಿದಿತ್ತು. ಆದರೆ ಆ ಕೋಟೆಯನ್ನು ಭೇದಿಸಿ ಹೊರಗೆ ಬರಲು ಯಾರನ್ನೂ ಅವರು ಅವಕಾಶ ನೀಡಿರಲಿಲ್ಲ, ಸರಸ್ವತಿಯನ್ನೂ ಸಹ. ಅವರು ಕೋರ್ಟಿಗೆ ತೆರಳಿದರು. ನಗರದ ಗದ್ದಲದ ಮಧ್ಯೆಯೂ ಅವರ ಮನಸ್ಸು ಶಾಂತವಾಗಿತ್ತು. ಇಂದು ತೀರ್ಮಾನಿಸಬೇಕಾದ ಕೇಸ್ಗಳ ಫೈಲ್ಗಳು ಅವರ ಮನಸ್ಸಿನಲ್ಲಿ ಸ್ಪಷ್ಟವಾದವು. ಪ್ರತಿಯೊಂದನ್ನೂ ನ್ಯಾಯದ ತಕ್ಕಡಿಯಲ್ಲಿ ನಿಖರವಾಗಿ ತೂಗಬೇಕೆಂದು ಜಸ್ಟಿಸ್ ಮಾಧವನ್ ಮೇನನ್ ಸಿದ್ಧರಾಗಿದ್ದರು. ಪುಟ 2. ಒಂದು ಸಾಮಾನ್ಯ ದಿನ. ಆ ದಿನದ ಕೋರ್ಟ್ ಕಾರ್ಯಕಲಾಪಗಳು ಸಾಮಾನ್ಯವಾಗಿಯೇ ನಡೆದವು. ಮಧ್ಯಾಹ್ನದ ನಂತರ ಕೆಲವು ಗಂಭೀರವಲ್ಲದ ಕೇಸ್ಗಳು ಚರ್ಚೆಗೆ ಬಂದವು. ಸಾರ್ವಜನಿಕ ಸ್ಥಳದಲ್ಲಿ ಗದ್ದಲ ಮಾಡಿದವರು, ದಂಡ ತುಂಬದವರು ಇತ್ಯಾದಿ. ಅವರ ಮಧ್ಯೆ ಜಸ್ಟಿಸ್ ಮಾಧವನ್ ಮೇನನ್ ಆ ವ್ಯಕ್ತಿಯನ್ನು ಮೊದಲ ಬಾರಿಗೆ ಕಂಡರು. ಆರೋಪಿಯ ಕಂಬಿಗಳ ಒಳಗೆ ನಿಂತಿದ್ದ ಆ ಮನುಷ್ಯನಿಗೆ ಸುಮಾರು 60ಕ್ಕಿಂತ ಹೆಚ್ಚು ವಯಸ್ಸಿರಬಹುದೆಂದು ತೋರಿತು. ಕೊಳಕಾದ ಹರಿದ ಬಟ್ಟೆಗಳು, ಗೊರಕೆಯ ಗಡ್ಡ ಮತ್ತು ಕೂದಲು, ಕಾಲದ ಎಲ್ಲಾ ಪರೀಕ್ಷೆಗಳನ್ನು ಎದುರಿಸಿದ ಮುಖ. ಕಣ್ಣುಗಳಲ್ಲಿ ದೀನತೆಯೂ ಸನ್ಯಾಸದ ಭಾವನೆಯೂ ಒಟ್ಟಿಗೆ ಕಾಣಿಸುತ್ತಿತ್ತು. ಹೆಸರು? ಕೋರ್ಟ್ನ ಕ್ಲರ್ಕ್ ಕೇಳಿದ. ಅವನು ಯಾವುದೇ ಉತ್ತರ ನೀಡಲಿಲ್ಲ. ತಲೆ ತಗ್ಗಿಸಿ ನಿಂತ. ಆರೋಪಿಗೆ ಕಿವಿಯಲ್ಲಿ ಸಮಸ್ಯೆಯೇ? ಜಡ್ಜ್ ಪೊಲೀಸರನ್ನು ಕೇಳಿದರು. ಇಲ್ಲ ಸರ್, ಕೆಲವು ದಿನಗಳಿಂದ ಈತ ನಗರದಲ್ಲಿ ಅಲೆದಾಡುತ್ತಿದ್ದಾನೆ. ಏನನ್ನೂ ಸ್ಪಷ್ಟವಾಗಿ ಉತ್ತರಿಸುವುದಿಲ್ಲ, ಪೊಲೀಸ್ ಹೇಳಿದ. ಜಸ್ಟಿಸ್ ಮಾಧವನ್ ಮೇನನ್ ಆತನನ್ನು ಗಮನವಿಟ್ಟು ನೋಡಿದರು. ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡವನ ರೂಪ. ಸಮಾಜಕ್ಕೆ ಒಂದು ಭಾರ. ಕಾನೂನು ತನ್ನ ಮಾರ್ಗದಲ್ಲಿ ಮುಂದುವರಿಯಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಮದ್ಯಪಾನ ಮಾಡಿ ಗದ್ದಲ ಮಾಡಿದ್ದಕ್ಕೆ, ಜನರಿಗೆ ಕಿರಿಕಿರಿಯನ್ನುಂಟು ಮಾಡಿದ್ದಕ್ಕೆ ತಪ್ಪನ್ನು ಒಪ್ಪಿಕೊಳ್ಳುತ್ತೀಯಾ? ಆ ವೃದ್ಧ ತಲೆ ಎತ್ತಿ ಜಡ್ಜರನ್ನು ನೋಡಿದ. ಆ ಕ್ಷಣಕ್ಕೆ ಜಡ್ಜರ ಒಳಗೆ ಏನೋ ಒಂದು ಸ್ಪರ್ಶವಾದಂತೆ ಭಾಸವಾಯಿತು. ಆದರೆ ಅವರು ಅದನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಇಂತಹ ತಪ್ಪುಗಳು ಮರುಕಳಿಸದಿರಲು ಒಂದು ಪಾಠ ಬೇಕು. ಆರೋಪಿಗೆ 2 ದಿನಗಳ ಸಾಮಾನ್ಯ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಒಂದು ಸುತ್ತಿಗೆಯ ಶಬ್ದದೊಂದಿಗೆ ಆ ತೀರ್ಪು ಜಾರಿಯಾಯಿತು. ಯಾವುದೇ ಭಾವ ತೋರದೆ ಪೊಲೀಸರು ಆತನನ್ನು ಕರೆದುಕೊಂಡು ಹೊರಗೆ ಹೋದರು. ಜಸ್ಟಿಸ್ ಮಾಧವನ್ ಮೇನನ್ರ ಮನಸ್ಸಿನಲ್ಲಿ ಆ ಘಟನೆ ಒಂದು ತಿರುಗಾಟವನ್ನು ಉಂಟುಮಾಡಲಿಲ್ಲ. ಆ ದಿನದ 100 ಕೇಸ್ಗಳಲ್ಲಿ ಒಂದು ಅಷ್ಟೇ. ಪುಟ 3. ಒಂದು ಅನಿರೀಕ್ಷಿತ ಭೇಟಿ. ಆ ರಾತ್ರಿ ಮುಂದಿನ ದಿನದ ಕೇಸ್ಗಳನ್ನು ಓದುತ್ತಿದ್ದಾಗಲೂ, ಸರಸ್ವತಿಯೊಂದಿಗೆ ಮಾತನಾಡುತ್ತಿದ್ದಾಗಲೂ ಆ ಭಿಕ್ಷುಕನ ರೂಪ ಅವರ ಸ್ಮರಣೆಯಲ್ಲಿರಲಿಲ್ಲ. ಆ ದಿನ ಸಂಪೂರ್ಣವಾಗಿ ಸಾಮಾನ್ಯವಾಗಿತ್ತು. 2 ದಿನಗಳು ಕಳೆದವು. ಆ ದಿನ ಭಾನುವಾರವಾಗಿತ್ತು. ಅಪರೂಪಕ್ಕೆ ಜಸ್ಟಿಸ್ ಮಾಧವನ್ ಮೇನನ್ ತೋಟಕ್ಕಿಳಿದು ಗಿಡಗಳನ್ನು ನೋಡಿಕೊಳ್ಳುತ್ತಿದ್ದರು. ಮನಸ್ಸಿಗೆ ಸ್ವಲ್ಪ ವಿಶ್ರಾಂತಿ ನೀಡುವ ಕ್ಷಣಗಳು. ಆಗಲೇ ಗೇಟ್ನ ಹೊರಗೆ ಒಬ್ಬ ವ್ಯಕ್ತಿ ನಿಂತಿರುವುದು ಅವರ ಗಮನಕ್ಕೆ ಬಂದಿತು. ಅದೇ ಭಿಕ್ಷುಕ. ಆದರೆ ಇಂದು ಆತನ ಬಟ್ಟೆಗಳು ಅಷ್ಟು ಕೊಳಕಾಗಿರಲಿಲ್ಲ. ಯಾರೋ ಕೊಟ್ಟಿರಬಹುದು. 2 ದಿನಗಳ ಜೈಲು ವಾಸವು
ಆತನಲ್ಲಿ ಯಾವುದೇ ಬದಲಾವಣೆಯನ್ನು ತಂದಿರಲಿಲ್ಲವೆಂದು ತೋರಿತು. ಜಡ್ಜ್ ಆತನನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಿದರು, ಆದರೆ ಆತ ಅಲ್ಲಿಯೇ ನಿಂತ. ಭಿಕ್ಷೆ ಕೇಳುವ ಲಕ್ಷಣವಿರಲಿಲ್ಲ. ಗೇಟ್ನ ಕಂಬಿಗಳನ್ನು ಹಿಡಿದು ಒಳಗೆ ನೋಡುತ್ತಲೇ ಇದ್ದ. ಕೆಲವು ಕ್ಷಣಗಳ ನಂತರ ಜಡ್ಜ್ಗೆ ಅಸ್ವಸ್ಥತೆ ಆವರಿಸಿತು. ಅವರು ಗೇಟ್ನ ಬಳಿಗೆ ನಡೆದರು. ಏನು ಬೇಕು? ಇಲ್ಲಿ ಭಿಕ್ಷೆ ಕೊಡುವ ಸೌಕರ್ಯವಿಲ್ಲ. ಧ್ವನಿಯಲ್ಲಿ ಗಂಭೀರತೆ ತುಂಬಿತ್ತು. ಆ ಮನುಷ್ಯ ಭಯಪಡಲಿಲ್ಲ. ಬದಲಿಗೆ ಶಾಂತವಾಗಿ ಅವರನ್ನು ನೋಡಿದ. ನನಗೆ ಭಿಕ್ಷೆ ಬೇಡ ಸಾರ್. ಹಾಗಾದರೆ ಏಕೆ ಇಲ್ಲಿ ಬಂದು ನಿಂತಿರುವೆ? ಪೊಲೀಸರನ್ನು ಕರೆಯಬೇಕೆ? ಒಮ್ಮೆ ಭೇಟಿಯಾಗಿ ಹೋಗಬೇಕೆಂದು ಬಂದೆ. ಆತನ ಧ್ವನಿ ಕ್ಷೀಣವಾಗಿತ್ತು. ಜಸ್ಟಿಸ್ ಮಾಧವನ್ ಮೇನನ್ಗೆ ಕೋಪ ಬಂದಿತು. ನನ್ನನ್ನು ಭೇಟಿಯಾಗಿ ಏನು ಮಾಡಬೇಕು? ನಿನಗೆ ನನ್ನನ್ನು ತಿಳಿದಿದೆಯೇ? ಆ ಪ್ರಶ್ನೆಯೇ ಆಗಿತ್ತು. ಆತನ ಉತ್ತರವು ಗುಡುಗಿನಂತೆ ಅವರ ಕಿವಿಗಳಲ್ಲಿ ಬಿದ್ದಿತು. ಆ ವೃದ್ಧ ಧೀರವಾಗಿ ಹೇಳಿದ, ಸಾರ್ಗೆ ನನ್ನನ್ನು ನೆನಪಿರದಿರಬಹುದು. ಆದರೆ ನನಗೆ ಸಾರ್ರನ್ನು ನೆನಪಿದೆ. 20 ವರ್ಷಗಳ ಹಿಂದೆ 1995ರಲ್ಲಿ ಕೇಸ್ ಸಂಖ್ಯೆ 302. ಕಲ್ಲೂರ್ ದೇವಸ್ಥಾನದ ವಿಗ್ರಹ ಕಳ್ಳತನದ ಕೇಸ್. ಪ್ರತಿಯೊಂದು ಮಾತು ಜಸ್ಟಿಸ್ ಮಾಧವನ್ ಮೇನನ್ರ ಹೃದಯದಲ್ಲಿ ಚುಚ್ಚಿತು. ಅವರ ಸ್ಮರಣೆಯ ಪುಟಗಳು ವೇಗವಾಗಿ ಹಿಂದಕ್ಕೆ ತಿರುಗಿದವು. ಯುವ ಜಡ್ಜ್ ಆಗಿ ತಮ್ಮ ವೃತ್ತಿಜೀವನವನ್ನು ಆರಂಭಿಸಿದ ಕಾಲ, ಆ ಕೇಸ್ನ ಗದ್ದಲ, ಆ ಕೇಸ್ನ ಆರೋಪಿ. ಅವರ ಕಣ್ಣುಗಳು ವಿಶಾಲವಾದವು, ದೇಹವು ಸ್ವಲ್ಪ ಕಂಪಿಸಿತು. ಅವಿಶ್ವಾಸದಿಂದ ಅವರು ಎದುರಿಗೆ ನಿಂತ ರೂಪವನ್ನು ತಲೆಯಿಂದ ಕಾಲಿನವರೆಗೆ ನೋಡಿದರು. ಕಾಲವು ಅಳಿಸಿ ಹಾಕಿದ ಆ ಮುಖವು ಸ್ಮರಣೆಯ ಕೊನೆಯಲ್ಲಿ ಎಲ್ಲೋ ಸ್ಪಷ್ಟವಾಯಿತು. ರಾಘವನ್. ಅವರ ತುಟಿಗಳು ಅರಿಯದೆ ಮಂತ್ರಿಸಿದವು. ಆ ವೃದ್ಧನ ಕಣ್ಣುಗಳು ತುಂಬಿ ಬಂದವು. ಒಂದು ಮಂದಹಾಸಕ್ಕೆ ಪ್ರಯತ್ನಿಸಿದ, ಆದರೆ ಅದು ಕರಗಿತು. ಹೌದು ಸಾರ್. ಆ ಕುರ್ಚಿಯಲ್ಲಿ ಕುಳಿತು ನನ್ನ ಜೀವನವನ್ನು ಹಾಳು ಮಾಡಿದ ಸಾರ್ರನ್ನು ಒಮ್ಮೆ ಭೇಟಿಯಾಗಲು ಬಂದೆ. ಜಸ್ಟಿಸ್ ಮಾಧವನ್ ಮೇನನ್ ದಿಗ್ಭ್ರಮೆಗೊಂಡರು. ಲೋಕವೇ ತಲೆ ಕೆಳಗಾದಂತೆ ಭಾಸವಾಯಿತು. ಅವರು ಗೇಟ್ನ ಕಂಬಿಗಳನ್ನು ಗಟ್ಟಿಯಾಗಿ ಹಿಡಿದರು. ಕಾಲಿನಡಿಯ ಭೂಮಿಯು ಕರಗುತ್ತಿರುವಂತೆ ತೋರಿತು. ನ್ಯಾಯದ ಆ ಕೋಟೆಯ ಅಡಿಪಾಯವು ಕದಲುತ್ತಿತ್ತು. ಪುಟ 4. ಕಾಡುವ ಸತ್ಯ. ಆ ರಾತ್ರಿ ಜಸ್ಟಿಸ್ ಮಾಧವನ್ ಮೇನನ್ಗೆ ನಿದ್ರೆ ಬರಲಿಲ್ಲ. ರಾಘವನ್ನ ಮುಖವು, ಅವನ ಮಾತುಗಳು ಅವರ ಮನಸ್ಸಿನಲ್ಲಿ ಪುನರಾವರ್ತನೆಯಾದವು. ಅವರು ಗ್ರಂಥಾಲಯಕ್ಕೆ ತಲುಪಿದರು. ಕಂಪುವ ಕೈಗಳಿಂದ ಹಳೆಯ ಫೈಲ್ಗಳನ್ನು ಇರಿಸಿರುವ ಅಲ್ಮಾರಿಯನ್ನು ತೆರೆದರು. ಧೂಳಿನಿಂದ ಕೂಡಿದ ಆ ಹಳೆಯ ಫೈಲ್ ಅವರು ಹೊರತೆಗೆದರು. ಕೇಸ್ ಸಂಖ್ಯೆ 302/1995. ಪ್ರತಿಯೊಂದು ಪುಟವನ್ನು ತಿರುಗಿಸಿದಂತೆ ಅವರ ಹೃದಯದ ಧಕ್ಧಕ್ ಹೆಚ್ಚಾಯಿತು. ಆಗ ಓದಿದ ಅದೇ ಸಾಲುಗಳು, ಆದರೆ ಇಂದು ಅವುಗಳಿಗೆ ಬೇರೆಯೇ ಅರ್ಥವಿತ್ತು. ಸಾಹಚರ್ಯ ಸಾಕ್ಷ್ಯಗಳು, ಒತ್ತಾಯಕ್ಕೆ ಮಣಿದು ಬದಲಾದ ಸಾಕ್ಷಿಯ ಹೇಳಿಕೆ. ರಾಘವನ್ನ ನಿರಾಶೆಯ ವಾದಗಳು, ಆಗ ತಾವು ಎಲ್ಲವನ್ನೂ ನಿರ್ಲಕ್ಷಿಸಿದ್ದರು. ಪ್ರಾಸಿಕ್ಯೂಷನ್ನ ಚತುರತೆಯಲ್ಲಿ, ಕೇಸನ್ನು ಶೀಘ್ರವಾಗಿ ಮುಗಿಸಿದ ಹೆಮ್ಮೆಯಲ್ಲಿ, ಒಬ್ಬ ನಿರಪರಾಧಿಯ ಜೀವನವನ್ನು ತಾವು ಸುಟ್ಟು ಬೂದಿ ಮಾಡಿದ್ದೇವೆಂದು ಅವರು ತಿಳಿದುಕೊಂಡರು. ಏಟ್ಟ, ಇನ್ನೂ ಮಲಗಿಲ್ಲವೇ? ಸರಸ್ವತಿಯ ಧ್ವನಿಯಿಂದ ಅವರು ಚಕಿತರಾದರು. ಅವರ ಮುಖದ ಆತಂಕವನ್ನು, ಬೆವರನ್ನು ಅವಳು ಗಮನಿಸಿದಳು. ಏನಾಯಿತು? ಮುಖದಲ್ಲಿ ಒಂದು ವಿಚಿತ್ರ ಭಾವನೆ. ಏನಿಲ್ಲ, ಅವರು ಸುಳ್ಳು ಹೇಳಿದರು. ಜೀವನದಲ್ಲಿ ಮೊದಲ ಬಾರಿಗೆ ಪತ್ನಿಯಿಂದ ಸತ್ಯವನ್ನು ಮರೆಮಾಡಿದರು. ಹೊರಗೆ ಮಳೆ ಆರಂಭವಾಯಿತು. ಪ್ರತಿಯೊಂದು ಮಳೆಯ ಹನಿಯೂ ಅವರ ಮನಸ್ಸಾಕ್ಷಿಗೆ ಚಾಟಿಯಂತೆ ಭಾಸಿತು. ಆ ರಾತ್ರಿ ನ್ಯಾಯದ ಕಾವಲುಗಾರನಾದವನು ಮೊದಲ ಬಾರಿಗೆ ಒಬ್ಬ ಕಾನೂನು ಒಡೆದವನಂತೆ ಕತ್ತಲೆಯಲ್ಲಿ ಒಂಟಿಯಾಗಿ ಕುಳಿತ, ತನ್ನ ತೀರ್ಪಿಗಾಗಿ ಕಾಯುತ್ತಾ, ತನ್ನ ಪ್ರಾಯಶ್ಚಿತ್ತವು ಏನಾಗಿರಬಹುದೆಂದು ತಿಳಿಯದೆ. ಪುಟ 5. ಒಂದು ಹೊಸ ಆರಂಭ. ಮರುದಿನದ ಬೆಳಗು ಜಸ್ಟಿಸ್ ಮಾಧವನ್ ಮೇನನ್ಗೆ ಒಂದು ಯುಗದ ಆರಂಭದಂತಿತ್ತು. ಎಲ್ಲ ಶಿಸ್ತಿನ ರೂಢಿಗಳು ಒಡೆದಿದವು. ಯೋಗಕ್ಕೆ ಕುಳಿತಾಗ ಯಾವುದೇ ಗಮನ ಕೇಂದ್ರೀಕರಿಸಲಾಗಲಿಲ್ಲ. ಮನಸ್ಸಿನಲ್ಲಿ ರಾಘವನ್ನ ಮುಖ ಮಾತ್ರ. ಕಾನೂನಿನ ಪುಸ್ತಕಗಳನ್ನು ನೋಡಿದಾಗ ಅಕ್ಷರಗಳು ತನ್ನನ್ನು ಗೇಲಿ ಮಾಡುವಂತೆ ತೋರಿತು. ಸತ್ಯ, ನ್ಯಾಯ ಎಂಬ ಪದಗಳಿಗೆ ಇಷ್ಟು ಕಾಲ ನೀಡಿದ್ದ ಅರ್ಥವು ಕಳೆದು ಹೋಗಿತ್ತು. ಬೆಳಗಿನ ಉಪಾಹಾರಕ್ಕೆ ಕುಳಿತಾಗ ಸರಸ್ವತಿಯವರನ್ನು ಗಮನಿಸಿದಳು. ಈಟನ್ಗೆ ಆರೋಗ್ಯವೇ ಇಲ್ಲವೇ? ಡಾಕ್ಟರ್ಗೆ ತೋರಿಸೋಣ. ಏನಿಲ್ಲ ಸರಸ್ವತಿ, ಅವರು ನಿರಾಸಕ್ತಿಯಿಂದ ಹೇಳಿದರು. ಕೇವಲ ತಲೆನೋವು ಮಾತ್ರ. ಅದು ಸುಳ್ಳಾಗಿತ್ತು. ಆದರೆ ಸತ್ಯವನ್ನು ಹೇಗೆ ಹೇಳಲಿ?
ತನ್ನ ತಪ್ಪಿನಿಂದ ಒಬ್ಬ ನಿರಪರಾಧಿಯ ಜೀವನವು ಹಾಳಾಯಿತೆಂದು ಪತ್ನಿಗೆ ಹೇಗೆ ಹೇಳಲಿ? ತನ್ನ ಸತ್ಯವಂತಿಕೆಯಲ್ಲಿ ಹೆಮ್ಮೆ ಪಡುವ ಆ ಸ್ತ್ರೀಯ ಮುಂದೆ ತಾನೊಬ್ಬ ಕಾನೂನು ಒಡೆದವನೆಂದು ಹೇಗೆ ಒಪ್ಪಿಕೊಳ್ಳಲಿ? ಆ ದಿನ ಕೋರ್ಟ್ಗೆ ಹೋದರೂ ಅವರ ಮನಸ್ಸು ಅಲ್ಲಿರಲಿಲ್ಲ. ವಾದ ಪ್ರತಿವಾದಗಳು ಕಿವಿಗಳಲ್ಲಿ ಶಬ್ದಿಸಲಿಲ್ಲ. ಆರೋಪಿಗಳ ಕಂಬಿಗಳಲ್ಲಿ ನಿಂತವರೆಲ್ಲರಲ್ಲೂ ಅವರು ರಾಘವನ್ನನ್ನೇ ಹುಡುಕಿದರು. ತನ್ನ ಒಂದು ತೀರ್ಪು ಇನ್ನೆಷ್ಟು ಜೀವನಗಳನ್ನು ಬದಲಾಯಿಸಬಹುದೆಂಬ ಭಯವು ಅವರನ್ನು ಮೊದಲ ಬಾರಿಗೆ ಆವರಿಸಿತು. ಅವರು ಒಂದು ತೀರ್ಮಾನಕ್ಕೆ ಬಂದರು. ರಾಘವನ್ನನ್ನು ಮತ್ತೆ ಕಂಡುಹಿಡಿಯಬೇಕು. ಈ ಬಾರಿ ಜಡ್ಜ್ ಆಗಿ ಅಲ್ಲ, ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಹುಡುಕುವ ಸಾಮಾನ್ಯ ಮನುಷ್ಯನಾಗಿ ಸತ್ಯವೇನೆಂದು ತಿಳಿಯಬೇಕು. ಪುಟ 6. ರಾಘವನ್ನ ಹುಡುಕಾಟ. ಮಧ್ಯಾಹ್ನದ ಊಟದ ವಿರಾಮದಲ್ಲಿ ಯಾರ ಗಮನಕ್ಕೂ ಬಾರದಂತೆ ಜಸ್ಟಿಸ್ ಮಾಧವನ್ ಮೇನನ್ ತಮ್ಮ ಕಾರಿನಲ್ಲಿ ನಗರದ ಬೀದಿಗಳಿಗಿಳಿದರು. ದೇವಾಲಯಗಳ ಮುಂಭಾಗದಲ್ಲಿ ಬಸ್ ನಿಲ್ದಾಣದ ಕೊನೆಯಲ್ಲಿ ಅವರು ರಾಘವನ್ನನ್ನು ಹುಡುಕಿದರು. ಕೊನೆಗೆ ಒಂದು ದೊಡ್ಡ ಆಲದ ಮರದ ಕೆಳಗೆ ಶೂನ್ಯತೆಯ ಕಡೆಗೆ ಕಣ್ಣಿಟ್ಟಿರುವ ರಾಘವನ್ನನ್ನು ಕಂಡುಹಿಡಿದರು. ಕಾರನ್ನು ಒಡ್ಡಿಟ್ಟು ರಾಘವನ್ನ ಬಳಿಗೆ ನಡೆದರು. ಜಡ್ಜರನ್ನು ಕಂಡು ರಾಘವನ್ ಎದ್ದು ನಿಲ್ಲಲು ಪ್ರಯತ್ನಿಸಿದ. ಬೇಡ, ಕೂತಿರು. ಮಾಧವನ್ ಮೇನನ್ ಆತನ ಭುಜದ ಮೇಲೆ ಕೈಯಿಟ್ಟು ಹೇಳಿದರು. ಧ್ವನಿಯಲ್ಲಿ ಆರ್ದ್ರತೆ ತುಂಬಿತ್ತು. ಅವರು ರಾಘವನ್ನ ಪಕ್ಕದಲ್ಲಿ ಕುಳಿತರು. ಚುತ್ತಲಿನ ಲೋಕವು ಅವರನ್ನು ಗಮನಿಸುತ್ತಿಲ್ಲವೆಂದು ತೋರಿತು. ರಾಘವನ್, ನಾನು ಮಾತನಾಡಬೇಕು. ರಾಘವನ್ ಏನನ್ನೂ ಹೇಳಲಿಲ್ಲ. ಆತನ ಕಣ್ಣುಗಳಲ್ಲಿ ಪ್ರಶ್ನೆಗಳಾಗಲಿ ದೂರುಗಳಾಗಲಿ ಇರಲಿಲ್ಲ. ಎಲ್ಲವನ್ನೂ ಕಳೆದುಕೊಂಡವನ ಭಾವವಿಲ್ಲದಿರುವಿಕೆ ಮಾತ್ರ. ಆಗ ಏನಾಯಿತು? ರಾಘವನ್ನ ಜೀವನ ಅದು ಹೇಗಿತ್ತು? ಜಡ್ಜ್ ಕೇಳಿದರು. ಆ ಪ್ರಶ್ನೆಯನ್ನು ಕೇಳಿದಾಗ ವರ್ಷಗಳಿಂದ ಮುಚ್ಚಿಟ್ಟಿದ್ದ ಸ್ಮರಣೆಯ ಬಾಗಿಲು ತೆರೆಯಿತು. ರಾಘವನ್ನ ಕಣ್ಣುಗಳಲ್ಲಿ ಒಂದು ಸ್ವಲ್ಪ ಚಿಮ್ಮು ಉಂಟಾಯಿತು. ಆತ ಮಾತನಾಡಲು ಆರಂಭಿಸಿದ. ಫ್ಲಾಶ್ ಬ್ಯಾಕ್. ನಾನೊಬ್ಬ ಶಿಲ್ಪಿಯಾಗಿದ್ದೆ ಸಾರ್. ಮರದಲ್ಲಿ ಕೆತ್ತನೆ ಮಾಡುವವನು. ನನ್ನ ತಂದೆಯಿಂದ ಕಲಿತೆ. ಕಲ್ಲೂರ್ ಗ್ರಾಮದಲ್ಲಿ ನನಗೊಂದು ಸಣ್ಣ ಕೆಲಸದ ಗುಡಿಸಲಿತ್ತು. ನನ್ನ ಲಕ್ಷ್ಮೀ ಮತ್ತು ಮಗಳು ಗೌರಿ ಅವರೇ ನನ್ನ ಲೋಕವಾಗಿದ್ದರು. ರಾಘವನ್ನ ಸ್ಮರಣೆಯಲ್ಲಿ ಆ ಹಳ್ಳಿಯ ಚಿತ್ರ ತೆರೆದುಕೊಂಡಿತು. ನದಿಯ ದಡದಲ್ಲಿರುವ ಸಣ್ಣ ಮನೆ. ಮನೆಯ ಮುಂಗೋಡಿಯ ಮಾವಿನ ಮರದ ಕೆಳಗೆ ಕುಳಿತು ಮರದಲ್ಲಿ ರೂಪಗಳನ್ನು ಕೆತ್ತುವ ರಾಘವನ್. ಆಟವಾಡುತ್ತಾ ನಗುತ್ತಾ ಚುತ್ತಾಡುವ ಸಣ್ಣ ಮಗಳು ಗೌರಿ. ಪ್ರೀತಿಯಿಂದ ಚಹಾವನ್ನು ತರುವ ಭಾರ್ಯ ಲಕ್ಷ್ಮಿ. ಸಂತೋಷದ ಬಣ್ಣಗಳಿಂದ ಕೂಡಿದ ಒಂದು ಸಣ್ಣ ಕುಟುಂಬದ ಚಿತ್ರ. ದೇವಾಲಯದ ಉತ್ಸವಕ್ಕೆ ಹೊಸ ರಥವನ್ನು ಕಟ್ಟುವ ಕೆಲಸ ನನಗೆ ಸಿಕ್ಕಿತ್ತು. ರಾತ್ರಿಯೂ ಹಗಲು ಆ ಕೆಲಸಕ್ಕಾಗಿ ದುಡಿದೆ. ನನ್ನ ಜೀವನದ ದೊಡ್ಡ ಭಾಗ್ಯವೆಂದು ಭಾವಿಸಿದೆ. ನನ್ನ ಮಗಳನ್ನು ರಥದಲ್ಲಿ ಕೂರಿಸಿ ಗ್ರಾಮವನ್ನು ಸುತ್ತಾಡಿಸಬೇಕೆಂಬುದು ನನ್ನ ಕನಸಾಗಿತ್ತು. ಹೇಳಿಕೊಂಡು ನಿಲ್ಲಿಸಿದಾಗ ರಾಘವನ್ನ ಧ್ವನಿ ಕಂಪಿತವಾಯಿತು. ಆ ಬಣ್ಣದ ಚಿತ್ರವು ಎಲ್ಲೋ ಮಾಯವಾಗಿತ್ತು. ಪುಟ 7. ಕುಡಿಯುವ ಕಾಳಜಿ. ರಾಘವನ್ನ ಕಥೆಯನ್ನು ಕೇಳಿದಾಗ ಮಾಧವನ್ ಮೇನನ್ರ ಒಳಗಿನ ಕೊರಗು ಒಂದು ಕಿಡಿಯಂತೆ ಉರಿಯಲು ಆರಂಭಿಸಿತು. ಇದು ಕೇವಲ ಕೇಸ್ ಫೈಲ್ ಅಲ್ಲ, ಒಬ್ಬ ಮನುಷ್ಯನ ಕನಸುಗಳ ಭಸ್ಮವೆಂದು ಅವರು ತಿಳಿದುಕೊಂಡರು. ಆ ದಿನವೇ ಅವರು ಒಂದು ತೀರ್ಮಾನಕ್ಕೆ ಬಂದರು. ಈ ಕೇಸನ್ನು ರಹಸ್ಯವಾಗಿ ಪುನಃ ತನಿಖೆ ಮಾಡಬೇಕು. ಔದ್ಯೋಗಿಕವಾಗಿ ಅದು ಸಾಧ್ಯವಿಲ್ಲ. ಅದು ತಮ್ಮ ವೃತ್ತಿಜೀವನವನ್ನು ಮಾತ್ರವಲ್ಲ, ನ್ಯಾಯಾಂಗದ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸಬಹುದು. ಅವರು ತಮ್ಮ ಹಳೆಯ ವಿಶ್ವಾಸಿಯಾದ ಹೆಡ್ ಕ್ಲರ್ಕ್ ಗೋಪಾಲನ್ ಪಿಳ್ಳೈಯನ್ನು ಕರೆದರು. ನಿವೃತ್ತಿಯಾದರೂ ಜಡ್ಜ್ರೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದವನು. ಪಿಳ್ಳೈ, ನನಗೆ ಒಂದು ಸಹಾಯ ಬೇಕು, ತುಂಬ ರಹಸ್ಯವಾಗಿರಬೇಕು. ಜಡ್ಜ್ರ ಮುಖಭಾವವು ಗೋಪಾಲನ್ ಪಿಳ್ಳೈಯಲ್ಲಿ ಕುತೂಹಲವನ್ನು ಉಂಟುಮಾಡಿತು. ಸಾರ್, ಹೇಳಿ. 20 ವರ್ಷಗಳ ಹಿಂದಿನ ಒಂದು ಕೇಸ್, ಕಲ್ಲೂರ್ ವಿಗ್ರಹ ಕಳ್ಳತನದ ಕೇಸ್. ಆ ಕೇಸ್ನ ಫೈಲ್ನ ಕೆಲವರ ಬಗ್ಗೆ ತಿಳಿಯಬೇಕು. ಅವರು 2 ಹೆಸರುಗಳನ್ನು ಬರೆದುಕೊಟ್ಟರು. ಅಡ್ವೊಕೇಟ್ ನಂಬಿಯಾರ್, ಆಗಿನ ಪಬ್ಲಿಕ್ ಪ್ರಾಸಿಕ್ಯೂಟರ್. ಚಂದ್ರನ್, ಕೇಸ್ನ ಮುಖ್ಯ ಸಾಕ್ಷಿ. ನಂಬಿಯಾರ್ ಈಗ ಕೊಚ್ಚಿಯಲ್ಲಿ ದೊಡ್ಡ ಕಾರ್ಪೊರೇಟ್ ವಕೀಲ. ಆತನ ವಿವರಗಳು ಸಿಗುವುದು ಸುಲಭ. ಆದರೆ ಈ ಚಂದ್ರನ್, ಆತನ ಬಗ್ಗೆ ತಿಳಿಯಬೇಕು. ಆತನಿಗೆ ಏನಾಯಿತು, ಈಗ ಎಲ್ಲಿದ್ದಾನೆ? ನಾನು ಪ್ರಯತ್ನಿಸುತ್ತೇನೆ ಸಾರ್. ಆದರೆ ಇಷ್ಟು ಹಳೆಯ ಕೇಸ್ ಈಗ ಏಕೆ? ಗೋಪಾಲನ್ ಪಿಳ್ಳೈ ಸಂಶಯದಿಂದ ಕೇಳಿದ. ಬಹುಶಃ ನ್ಯಾಯವು ತಡವಾಗಿಯಾದರೂ ಸಿಗಬಹುದು ಪಿಳ್ಳೈ. ಬಹುಶಃ ನಾವೇ ಅದನ್ನು ತಡವಾಗಿಸಿರಬಹುದು, ಜಡ್ಜ್ ಆತ್ಮಗತದಂತೆ ಹೇಳಿದರು.
ಗೋಪಾಲನ್ ಪಿಳ್ಳೆಗೆ ಏನೂ ಅರ್ಥವಾಗದಿದ್ದರೂ ಜಡ್ಜ್ರ ಮಾತುಗಳ ಭಾರವನ್ನು ತಿಳಿದುಕೊಂಡ. ಆತ ಆ ಜವಾಬ್ದಾರಿಯನ್ನು ತೆಗೆದುಕೊಂಡ. ಪುಟ 8 ಫ್ಲಾಶ್ ಬ್ಯಾಕ್. ಗ್ರಂಥಾಲಯದ ತಂಪಿನಲ್ಲಿ ಕುಳಿತು ಮಾಧವನ್ ಮೇನನ್ ಮತ್ತೆ ಆ ಫೈಲ್ನ ಬಂಧನದ ವಿವರಗಳನ್ನೂ ಓದಿದರು. ಪೊಲೀಸ್ ವರದಿ. ಈಗ ಪ್ರತಿಯೊಂದು ಪದವೂ ವಿಷವನ್ನು ಹೊಡೆದಂತೆ ಭಾಸಿತು. ಫ್ಲಾಶ್ ಬ್ಯಾಕ್. ಆಗ ಒಂದು ಸಂಜೆಯ ಸಮಯವಾಗಿತ್ತು. ರಥದ ಕೆಲಸವನ್ನು ಮುಗಿಸಿ ಮನೆಗೆ ತಲುಪಿದ್ದ ರಾಘವನ್ ಗೌರಿಯನ್ನು ಮಡಿಲಲ್ಲಿ ಕೂರಿಸಿಕೊಂಡು ಕಥೆ ಹೇಳುತ್ತಿದ್ದ. ಆಗಲೇ ಜೀಪಿನ ಶಬ್ದವು ಮನೆಯ ಮುಂಗೋಡಿಯಲ್ಲಿ ನಿಂತಿತು. 2 ಪೊಲೀಸರು ಒಳಗೆ ಬಂದರು. ರಾಘವನ್ ಯಾರು? ನಾನೇ. ನಿನ್ನನ್ನು ಬಂಧಿಸುತ್ತಿದ್ದೇವೆ. ಏನೂ ಅರ್ಥವಾಗದೆ ರಾಘವನ್ ಸ್ತಬ್ಧನಾದ. ಯಾಕೆ? ನಾನೇನು ತಪ್ಪು ಮಾಡಿದ್ದೇನೆ? ಅದೆಲ್ಲ ಸ್ಟೇಷನ್ಗೆ ಬಂದು ಹೇಳು ಬಾ. ಲಕ್ಷ್ಮಿ ಕಣ್ಣೀರಿನೊಂದಿಗೆ ಅವರ ಕಾಲಿಗೆ ಬಿದ್ದಳು. ಅವನೂ ಒಬ್ಬ ಪಾಪಿಷ್ಟಿಯಲ್ಲ ಸಾರ್, ಯಾವ ತಪ್ಪನ್ನೂ ಮಾಡಿಲ್ಲ. ಪೊಲೀಸರು ಅವಳನ್ನು ತಳ್ಳಿಬಿಟ್ಟರು. ಭಯಗೊಂಡ ಗೌರಿ ಜೋರಾಗಿ ಕಿರಿಚಿಕೊಂಡಳು. ಆ ಕಿರಿಚಾಟದ ಮಧ್ಯೆ ರಾಘವನ್ನನ್ನು ಜೀಪಿಗೆ ಎಳೆದುಕೊಂಡು ಹೋದರು. ಗ್ರಾಮವೆಲ್ಲ ನೋಡುತ್ತಿರಲು ಒಬ್ಬ ಕಾನೂನು ಒಡೆದವನಂತೆ ಆತ ಆ ಜೀಪಿನಲ್ಲಿ ಕುಳಿತು ದೂರವಾದ. ತನ್ನ ಜೀವನದ ಬೆಳಕು ಆರಿ ಹೋಗುವುದನ್ನು ಆತ ಕಂಡ. ಪುಟ 9 ತನಿಖೆಯ ಆರಂಭ. ದಿವಸಗಳು ಕಳೆದವು. ಗೋಪಾಲನ್ ಪಿಳ್ಳೈ ಒಂದು ಸುದ್ದಿಯೊಂದಿಗೆ ಬಂದ. ಸಾರ್, ಅಡ್ವೊಕೇಟ್ ನಂಬಿಯಾರ್ ಕೊಚ್ಚಿಯಲ್ಲಿ ದೊಡ್ಡ ಕಾರ್ಪೊರೇಟ್ ವಕೀಲ. ಒಂದು ಕೇಸ್ ವಾದಿಸಲು ಲಕ್ಷಾಂತರ ಶುಲ್ಕ. ರಾಜಕೀಯದಲ್ಲೂ ಒಳ್ಳೆಯ ಪ್ರಭಾವವಿದೆ. ಚಂದ್ರನ್ ಜಡ್ಜ್ ಕುತೂಹಲದಿಂದ ಕೇಳಿದರು. ಗೋಪಾಲನ್ ಪಿಳ್ಳೆಯ ಮುಖ ಮಂಗಿತು. ಸಾರ್, ಆ ಗ್ರಾಮದಲ್ಲಿ ವಿಚಾರಿಸಿದೆ. ಕೇಸ್ ಮುಗಿದ ಕೆಲವು ತಿಂಗಳುಗಳಲ್ಲಿ ಚಂದ್ರನ್ ಗ್ರಾಮವನ್ನು ಬಿಟ್ಟು ಹೋದ. ಬಹಳ ಹಣ ಸಿಕ್ಕಿತೆಂದು ಮುಂಬೈಗೆ ಹೋದನೆಂದು ಕೆಲವರು ಹೇಳುತ್ತಾರೆ. ಆದರೆ ಆನಂತರ ಆತನ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಕೆಲವರು ಆತ ಜೀವಂತವಿಲ್ಲವೆಂದು ಹೇಳುತ್ತಾರೆ. ಜಸ್ಟಿಸ್ ಮಾಧವನ್ ಮೇನನ್ ಕಥೆ. ಆ ಮಾಹಿತಿಯು ಜಸ್ಟಿಸ್ ಮಾಧವನ್ ಮೇನನ್ರ ಅನುಮಾನಗಳನ್ನು ಹೆಚ್ಚಿಸಿತು. ಒಬ್ಬ ಸಾಮಾನ್ಯ ಸಾಕ್ಷಿಯು ಊರನ್ನು ಏಕೆ ಬಿಟ್ಟು ಹೋಗಬೇಕು? ಯಾರಾದರೂ ಅವನನ್ನು ಬೆದರಿಸಿದ್ದರಾ ಅಥವಾ ಹಣ ಕೊಟ್ಟು ಮೌನಗೊಳಿಸಿದ್ದರಾ? ಅವರು ನಿರ್ಧರಿಸಿದರು, ತಾವೇ ಕಲ್ಲೂರಿಗೆ ಹೋಗಬೇಕು. ವೇಷ ಬದಲಾಯಿಸಿ ಸಾಮಾನ್ಯ ವ್ಯಕ್ತಿಯಂತೆ. ರಾಘವನ್ನ ಭೂತಕಾಲದ ಬೇರುಗಳು ಆ ಮಣ್ಣಿನಲ್ಲಿವೆ. ಸತ್ಯದ ಕೆಲವು ಸುಳಿವುಗಳು ಸಹ ಬಹುಶಃ ಅಲ್ಲಿಯೇ ಇರಬಹುದು. ಮರುದಿನ ಯಾರಿಗೂ ಹೇಳದೆ ಹಳೆಯ ದೇವಸ್ಥಾನವನ್ನು ಭೇಟಿಯಾಗಲು ಹೋಗುವುದೆಂದು ಸುಳ್ಳು ಹೇಳಿ ಜಸ್ಟಿಸ್ ಮಾಧವನ್ ಮೇನನ್ ಕಲ್ಲೂರ್ ಎಂಬ ಗ್ರಾಮಕ್ಕೆ ಪ್ರಯಾಣ ಬೆಳೆಸಿದರು. ತಮ್ಮ ಭೂತಕಾಲವನ್ನು ತಿದ್ದಿಕೊಳ್ಳಲು ಒಂದು ಯಾತ್ರೆಯ ಆರಂಭವಾಗಿತ್ತು. ಕಲ್ಲೂರ್ ಗ್ರಾಮವು ಹೆಚ್ಚು ಬದಲಾಗಿರಲಿಲ್ಲ. 20 ವರ್ಷಗಳು ಕೆಲವು ಹೊಸ ಕಟ್ಟಡಗಳನ್ನು ನೀಡಿದ್ದರೂ ಗ್ರಾಮದ ಆತ್ಮವು ಹಳೆಯದೇ ಆಗಿತ್ತು. ಜಸ್ಟಿಸ್ ಮಾಧವನ್ ಮೇನನ್ ಒಬ್ಬ ಇತಿಹಾಸದ ವಿದ್ಯಾರ್ಥಿಯಂತೆ ವೇಷ ಬದಲಾಯಿಸಿ ಕಲ್ಲೂರ್ ದೇವಸ್ಥಾನಕ್ಕೆ ನಡೆದರು. ತೇರಿನ ಕೆಲಸ ನಡೆದಿದ್ದ ಹಳೆಯ ಶಾಲೆಯನ್ನು ಕೆಡವಲಾಗಿತ್ತು. ದೇವಸ್ಥಾನದಲ್ಲಿ ಹೊಸ ಕೆತ್ತನೆ ಕೆಲಸಗಳು ಕಾಣಬಹುದಾಗಿದ್ದವು. ಆದರೆ ರಾಘವನ್ನ ಕೈಗಳಿಂದ ತಯಾರಾದ ಶಿಲ್ಪಗಳ ಸೌಂದರ್ಯವೂ ಅದಕ್ಕಿರಲಿಲ್ಲ. ಅವರು ದೇವಸ್ಥಾನದ ಹಿರಿಯ ಶಾಂತಿಕಾರನೊಂದಿಗೆ ಸಂಭಾಷಣೆಯಲ್ಲಿ ತೊಡಗಿದರು. ಹಳೆಯ ಒಂದು ಕೇಸ್ ಬಗ್ಗೆ ತಿಳಿಯಲು ಬಂದಿದ್ದೇನೆ. ಇಲ್ಲಿ ಒಂದು ವಿಗ್ರಹ ಕಳ್ಳತನ ನಡೆದಿತ್ತಲ್ಲವೇ ವರ್ಷಗಳ ಹಿಂದೆ? ಶಾಂತಿಕಾರನ ಮುಖವು ಮಂಗಿತು. ನೆನಪಿಸಬೇಡಿ ಸರ್, ಈ ಗ್ರಾಮಕ್ಕೆ ಸಿಕ್ಕ ದೊಡ್ಡ ಕಳಂಕವಾಗಿತ್ತು ಅದು. ರಾಘವನ್ನಂತಹ ಬಡವ, ಅವನು ಅಪರಾಧಿಯಾಗಿರಲಿಲ್ಲವೆಂದು ನೀವು ನಂಬುತ್ತೀರಾ? ಜಡ್ಜ್ ಕುತೂಹಲದಿಂದ ಕೇಳಿದರು. ದೇವರಿಗೆ ಒಪ್ಪದಿರನ್ನು ನಾನು ಹೇಳುವುದಿಲ್ಲ. ಆದರೆ ರಾಘವನ್ ಒಂದು ಇರುವೆಯನ್ನು ನೋಯಿಸದವನಾಗಿದ್ದ. ಆ ಕೈಗಳಿಂದ ದೇವರ ರೂಪವನ್ನು ಕೆತ್ತಿಕೊಡಲು ಮಾತ್ರ ಅವನಿಗೆ ಗೊತ್ತಿತ್ತು, ಕದಿಯಲು ಗೊತ್ತಿರಲಿಲ್ಲ. ಎಲ್ಲವೂ ವಿಧಿ. ಅಲ್ಲಿಂದ ಹೊರಟು ಅವರು ಗ್ರಾಮದ ಹಳೆಯ ಚಹಾ ಅಂಗಡಿಯಲ್ಲಿ ಕುಳಿತರು. ಚಹಾದಂಗಡಿಯವನಾದ ವಾಸುಪಿಳ್ಳೆಗೆ ಗ್ರಾಮದ ಪ್ರತಿ ಹೃದಯ ಬಡಿತವೂ ಗೊತ್ತಿತ್ತು. ಹಳೆಯ ವಿಷಯಗಳನ್ನು ಸಂಭಾಷಣೆಯಲ್ಲಿ ಕೇಳಿದಾಗ ಅವನಿಗೂ ರಾಘವನ್ನ ಒಳ್ಳೆತನದ ಬಗ್ಗೆ ಹೇಳಲು ಇತ್ತು. ಅವನನ್ನು ಕೇಸ್ನಲ್ಲಿ ಸಿಕ್ಕಿಸಿದ ಸಾಕ್ಷಿಯಿಲ್ಲವೇ ಚಂದ್ರನ್, ಅವನೇ ಆಪಾದಿತ. ಕೇಸ್ ಮುಗಿದ ಕೂಡಲೇ ಅವನ ಕೈಯಲ್ಲಿ ಹಣ ಝಣ ಎಂದಿತು. ಆಮೇಲೆ ಅವನು ಇಲ್ಲಿ ಉಳಿದಿರಲಿಲ್ಲ. ಮುಂಬೈಗೆ ರೈಲು ಹತ್ತಿದನೆಂದು ಕೇಳಿದೆ. ಕಳ್ಳಹಣದ ವಾಸನೆ ಸಿಕ್ಕರೆ ಅವನನ್ನು ಈ ಭಾಗದಲ್ಲಿ ಕಾಣಲಾಗದು. ಪ್ರತಿ ಮಾತು ಮಾಧವನ್ ಮೇನನ್ರ ಅನುಮಾನಗಳನ್ನು ದೃಢಪಡಿಸಿತು.
ರಾಘವನ್ ನಿರಪರಾಧಿಯಾಗಿದ್ದ, ಚಂದ್ರನ್ ಕಳ್ಳ ಸಾಕ್ಷಿ ಹೇಳಿದ್ದ. ಆದರೆ ಯಾರು ಅವನಿಗೆ ಅದನ್ನು ಹೇಳಿಸಿದರು? ಏಕೆ? ಕಲ್ಲೂರಿನಿಂದ ಹಿಂದಿರುಗಿ 2 ದಿನಗಳು ಕಳೆದಿರಬಹುದು. ಒಂದು ರಾತ್ರಿ ಅವರ ಖಾಸಗಿ ಫೋನ್ಗೆ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂತು. ಅವರು ಫೋನ್ ಎತ್ತಿದರು. ಎದುರುಗಡೆ ಮೌನ. ಹಲೋ? ಕೆಲವು ಕ್ಷಣಗಳ ನಂತರ ಒರಟಾದ ಧ್ವನಿಯೊಂದು. ಜಡ್ಜ್ ಮಾಧವನ್ ಮೇನನ್ರೇ? ಹೌದು. ಯಾರು? ಹೆಸರಿನಲ್ಲಿ ಏನೂ ಇಲ್ಲ. ಹಳೆಯ ವಿಷಯಗಳನ್ನು ಕೆದಕಬೇಡಿ. ಮಲಗಿರುವುದನ್ನು ಎಬ್ಬಿಸಲು ಹೋಗಬೇಡಿ. ಎದ್ದರೆ ಕೆಲವೊಮ್ಮೆ ಕಚ್ಚಬಹುದು. ಮನೆಯಲ್ಲಿ ಹೆಂಡತಿ ಮತ್ತು ಮಗಳು ಇದ್ದಾರೆ ಅಲ್ಲವೇ? ಯೋಚಿಸಿಕೊಳ್ಳಿ. ಅವರು ಉತ್ತರಿಸುವ ಮೊದಲೇ ಕರೆ ಕಟ್ ಆಯಿತು. ಮಾಧವನ್ ಮೇನನ್ರ ದೇಹವು ತಣ್ಣಗಾಯಿತು. ಇದೊಂದು ಬೆದರಿಕೆಯಾಗಿತ್ತು. ತಾವು ಕಲ್ಲೂರಿಗೆ ಹೋಗಿದ್ದು, ಹಳೆಯ ವಿಷಯಗಳನ್ನು ವಿಚಾರಿಸಿದ್ದು ಯಾರೋ ತಿಳಿದಿದ್ದಾರೆ. ನಿಜವಾದ ಅಪರಾಧಿಗಳು ಇನ್ನೂ ತನ್ನನ್ನು ಗಮನಿಸುತ್ತಿದ್ದಾರೆ. ಮೊದಲ ಬಾರಿಗೆ ಜಡ್ಜ್ನ ಕುರ್ಚಿಯಿಂದ ಹೊರಗೆ ತಾನು ಎಷ್ಟು ದುರ್ಬಲನೆಂದು ಅವರು ಅರಿತರು. ಭಯವು ಅವರ ರಕ್ತನಾಳಗಳಲ್ಲಿ ತುಂಗಿತು. ಆ ಫೋನ್ ಕರೆಯು ಮಾಧವನ್ ಮೇನನ್ರನ್ನು ದಿಗ್ಭ್ರಮೆಗೊಳಿಸಿತು. ರಾಘವನ್ಗೆ ನ್ಯಾಯ ಕೊಡಿಸುವ ಉತ್ಸಾಹವು ಭಯಕ್ಕೆ ದಾರಿ ಮಾಡಿತು. ತನ್ನ ಕುಟುಂಬದ ಸುರಕ್ಷತೆಯೇ ಅವರ ಮುಂದಿನ ದೊಡ್ಡ ಪ್ರಶ್ನೆಯಾಗಿತ್ತು. ಈ ತನಿಖೆಯನ್ನು ಇಲ್ಲಿ ನಿಲ್ಲಿಸಬೇಕೇ? ರಾಘವನ್ಗೆ ರಹಸ್ಯವಾಗಿ ಸಹಾಯ ಮಾಡಿ ಈ ಸತ್ಯವನ್ನು ತನ್ನೊಂದಿಗೆ ಮಣ್ಣಿಗೆ ಸೇರಿಸಬೇಕೇ? ಅವರ ಮನಸ್ಸು ಧರ್ಮ ಸಂಕಟದಲ್ಲಿ ಸಿಲುಕಿತು. ಅವರ ಅಸ್ವಸ್ಥತೆ ಮತ್ತು ಭಯವನ್ನು ಸರಸ್ವತಿಯು ತಕ್ಷಣ ಗುರುತಿಸಿದರು. ಆ ರಾತ್ರಿ ಅವರು ಅವರನ್ನು ಖಚಿತವಾಗಿ ಕೇಳಿದರು. ಏನಿದು ಏಟನ್, ನಿಮ್ಮನ್ನು ಕಾಡುತ್ತಿರುವುದು? ನನ್ನೊಂದಿಗೆ ಹೇಳದೆ ನೀವು ಹೀಗೆ ಕರಗುವುದನ್ನು ನೋಡಲು ನನಗೆ ಸಾಧ್ಯವಿಲ್ಲ. ನಾನು ಈ ಜೀವನದ ಒಂದು ಭಾಗವಲ್ಲವೇ? ಅವರ ಕಣ್ಣುಗಳಲ್ಲಿನ ಪ್ರೀತಿಯ ಮತ್ತು ಆತಂಕದ ಮುಂದೆ ತಡೆದುಕೊಳ್ಳಲು ಮಾಧವನ್ ಮೇನನ್ಗೆ ಸಾಧ್ಯವಾಗಲಿಲ್ಲ. ಅವರು ಎಲ್ಲವನ್ನೂ ತೆರೆದಿಟ್ಟರು. ರಾಘವನ್ನ ಕಥೆ, ತಮ್ಮ ತಪ್ಪಾದ ತೀರ್ಪು, ಈಗ ಸಿಕ್ಕ ಬೆದರಿಕೆ, ಎಲ್ಲವನ್ನೂ ಕೇಳಿದ ನಂತರ ಸರಸ್ವತಿಯ ಕಣ್ಣುಗಳು ತುಂಬಿದರು. ಆ ಮುಖದಲ್ಲಿ ಯಾವುದೇ ಭಯವಿರಲಿಲ್ಲ. ಬದಲಿಗೆ ಒಂದು ರೀತಿಯ ನಿಶ್ಚಯದ ದೃಢತೆಯು ಮಿಂಚಿತು. ಅವರು ಅವರ ಕೈಗಳನ್ನು ಗಟ್ಟಿಯಾಗಿ ಹಿಡಿದರು. ನನ್ನ ಗಂಡನ ಬಗ್ಗೆ ನನಗೆ ಯಾವಾಗಲೂ ಹೆಮ್ಮೆಯೇ ಇದೆ. ಈಗಲೂ ಅದೇ. ತಪ್ಪು ಮಾಡದ ಮನುಷ್ಯರಿಲ್ಲ. ಆದರೆ ಅದನ್ನು ತಿದ್ದಿಕೊಳ್ಳಲು ಪ್ರಯತ್ನಿಸುವವರೇ ದೊಡ್ಡವರು. ಅವರು ಮುಂದುವರೆದರು. ನೀವು ಕಲಿತ ಕಾನೂನು ಸತ್ಯಕ್ಕಾಗಿರುವುದಾದರೆ ಆ ಸತ್ಯವನ್ನು ನೀವು ಬಹಿರಂಗಪಡಿಸಬೇಕು. ಯಾವುದೇ ನಷ್ಟ ಬಂದರೂ ನಾನು ಜೊತೆ ಇರುತ್ತೇನೆ. ನಮ್ಮ ಮಗಳ ಬಗ್ಗೆ ಭಯಪಡಬೇಕಿಲ್ಲ. ಸತ್ಯದ ಜೊತೆ ನಿಂತವರನ್ನು ದೇವರು ಕೈಬಿಡುವುದಿಲ್ಲ. ಸರಸ್ವತಿಯ ಮಾತುಗಳು ಔಷಧದಂತೆ ಅವರ ಭಯವನ್ನು ತೊಡೆದು ಹಾಕಿತು. ತಾನು ಒಂಟಿಯಲ್ಲವೆಂಬ ಅರಿವು ಅವರಿಗೆ ಹೊಸ ಶಕ್ತಿಯನ್ನು ನೀಡಿತು. ಇನ್ನು ಹಿಂದೆ ಸರಿಯುವುದಿಲ್ಲ. ಹೊಸ ಆತ್ಮವಿಶ್ವಾಸದೊಂದಿಗೆ ಮಾಧವನ್ ಮೇನನ್ ಮತ್ತು ಗೋಪಾಲನ್ ಪಿಳ್ಳೈ ತನಿಖೆಯನ್ನು ತೀವ್ರಗೊಳಿಸಿದರು. ಈ ಬಾರಿ ಅವರ ಗುರಿ ವಕೀಲ ನಂಬಿಯಾರ್ರಾಗಿತ್ತು. ಗೋಪಾಲನ್ ಪಿಳ್ಳೈ ತನ್ನ ಹಳೆಯ ಸಂಪರ್ಕಗಳನ್ನು ಬಳಸಿ ನಂಬಿಯಾರ್ರ ಭೂತಕಾಲವನ್ನು ಶೋಧಿಸಿದರು. ಶೀಘ್ರದಲ್ಲೇ ಮೊದಲ ಕೊಂಡಿಯನ್ನು ಕಂಡುಹಿಡಿದರು. ರಾಘವನ್ನ ಬಂಧನಕ್ಕೆ ತೊಟ್ಟಿಲಿಗೆ ದೇವಸ್ಥಾನದ ತೇರಿನ ಕೆಲಸದ ಒಡಂಬಡಿಕೆಯನ್ನು ಅವನಿಗೆ ನೀಡಲಾಗಿತ್ತು. ಆದರೆ ಅದರ ಜೊತೆಗೆ ಒಂದು ಸಾಂಸ್ಕೃತಿಕ ಕೇಂದ್ರವನ್ನು ನಿರ್ಮಿಸುವ ದೊಡ್ಡ ಯೋಜನೆಯು ಸರ್ಕಾರದ ಪರಿಗಣನೆಯಲ್ಲಿತ್ತು. ಆ ಯೋಜನೆಯ ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು ರಾಘವನ್ನ ಪ್ರಾಮಾಣಿಕತೆಯನ್ನು ಗಮನದಲ್ಲಿಟ್ಟುಕೊಂಡು ಅವನಿಗೆ ನೀಡಲು ಕಮಿಟಿಯು ಮೌಖಿಕವಾಗಿ ಒಪ್ಪಿಗೆ ನೀಡಿತ್ತು. ಗೋಪಾಲನ್ ಪಿಳ್ಳೈ ಕಂಡುಹಿಡಿದ ನಿರ್ಣಾಯಕ ಮಾಹಿತಿಯೂ ಇದಾಗಿತ್ತು. ಆಗ ನಂಬಿಯಾರ್ರ ಜೂನಿಯರ್ ಆಗಿದ್ದ ಒಬ್ಬ ವಕೀಲನು ರಾಘವನ್ನ ವ್ಯಾಪಾರದಲ್ಲಿ ಸಣ್ಣ ಪಾಲುದಾರನಾಗಿದ್ದ ಒಬ್ಬನೊಂದಿಗೆ ಆತ್ಮೀಯ ಸಂಬಂಧವನ್ನು ಹೊಂದಿದ್ದ. ರಾಘವನ್ ಜೈಲಿಗೆ ಹೋದ ನಂತರ ಆ ಸಾಂಸ್ಕೃತಿಕ ಕೇಂದ್ರದ ಒಡಂಬಡಿಕೆಯು ಆ ವ್ಯಾಪಾರ ಪಾಲುದಾರನ ಹೆಸರಿನಲ್ಲಿರುವ ಕಂಪನಿಗೆ ಹೋಗಿತ್ತು. ಆ ಕಂಪನಿಯ ಕಾನೂನು ಸಲಹೆಗಾರನಾಗಿದ್ದವನು ವಕೀಲ ನಂಬಿಯಾರ್. ಚಿತ್ರವು ಸ್ಪಷ್ಟವಾಗುತ್ತಿತ್ತು. ರಾಘವನ್ನನ್ನು ಕೇಸ್ನಲ್ಲಿ ಸಿಕ್ಕಿಸಿದ್ದು ಆ ದೊಡ್ಡ ಒಡಂಬಡಿಕೆಯನ್ನು ಕದಿಯಲಿಕ್ಕಾಗಿತ್ತು. ನಂಬಿಯಾರ್ ಮತ್ತು ರಾಘವನ್ನ ಪಾಲುದಾರನು ಒಟ್ಟಾಗಿ ಒಡಂಬಡಿಕೆಯ ಕೆಂಗಾಲಾಗಿತ್ತು. ಒಬ್ಬ ನಿರಪರಾಧಿ ಕಲಾವಿದನನ್ನು ಬಲಿಕೊಟ್ಟು ಅವರು ಲಕ್ಷಾಂತರ ದುಡ್ಡನ್ನು ಕೊಯ್ದಿದ್ದರು. ಸತ್ಯವು ಸಂಪೂರ್ಣವಾಗಿ ಬೆಳಕಿಗೆ ಬರುತ್ತಿದ್ದಂತೆ ಶತ್ರುಗಳ ಒತ್ತಡವು ಹೆಚ್ಚಾಯಿತು. ಅವರು ಹೆಚ್ಚು ಅಪಾಯಕಾರಿಯಾದರು. ಒಂದು ದಿನ ಸಂಜೆ ಜಡ್ಜ್ನ ಮಗಳು ಕಾಲೇಜಿನಿಂದ ಬರುವಾಗ ಒಂದು ಬೈಕ್ ಅವಳನ್ನು ಹಿಂಬಾಲಿಸಿತು. ಅವಳನ್ನು ಭಯಪಡಿಸುವಂತೆ ಅತಿ ಸಮೀಪದಿಂದ ಓಡಿಸಿ ಹೋಯಿತು.
ಅದಕ್ಕಿಂತ ಭಯಾನಕ ಘಟನೆಯು ಆ ರಾತ್ರಿ ನಡೆಯಿತು. ಮಾಧವನ್ ಮೇನನ್ ಗ್ರಂಥಾಲಯದಲ್ಲಿ ಯೋಚನೆಯಲ್ಲಿ ಮುಳುಗಿದ್ದಾಗ ಹೊರಗಡೆ ದೊಡ್ಡ ಶಬ್ದ ಕೇಳಿತು. ಯಾರೋ ಎಸೆದ ಕಲ್ಲೊಂದು ಕಿಟಕಿಯ ಗಾಜನ್ನು ಒಡೆದು ಒಳಗೆ ಬಿದ್ದಿತ್ತು. ಆ ಕಲ್ಲಿಗೆ ಒಂದು ಕಾಗದದ ತುಂಡನ್ನು ಕಟ್ಟಲಾಗಿತ್ತು. ನಡುಗುವ ಕೈಗಳಿಂದ ಅವರು ಅದನ್ನು ತೆಗೆದುಕೊಂಡು ತೆರೆದರು. ಅದರಲ್ಲಿ ಕೆಂಪು ಶಾಯಿಯಲ್ಲಿ ಬರೆಯಲಾಗಿತ್ತು, ಇದು ಒಂದು ಎಚ್ಚರಿಕೆ. ಮುಂದಿನದು ನಿನ್ನ ಮಗಳಾಗಿರುತ್ತದೆ. ಮಾಧವನ್ ಮೇನನ್ ಸ್ತಬ್ಧರಾದರು. ಬೆದರಿಕೆಗಳು ಈಗ ಅವರ ಮನೆಯ ಬಾಗಿಲನ್ನು ಒಡೆದು ಒಳಗೆ ಬಂದಿದ್ದವು. ಶತ್ರುಗಳಿಗೆ ಎಷ್ಟು ಬೇಕಾದರೂ ಕೆಳಗಿಳಿಯಬಹುದೆಂದು ಅವರಿಗೆ ಅರಿವಾಯಿತು. ಆದರೆ ಆ ಕ್ಷಣದಲ್ಲಿ ಭಯವಲ್ಲ, ಉರಿಯುತ್ತಿದ್ದ ಕೋಪವೇ ಅವರ ಮನಸ್ಸಿನಲ್ಲಿತ್ತು. ಒಬ್ಬ ತಂದೆಯ ಕೋಪ, ನ್ಯಾಯವನ್ನು ನಿರಾಕರಿಸಲ್ಪಟ್ಟ ಒಬ್ಬ ಮನುಷ್ಯನ ದುಃಖ. ಇನ್ನು ಹಿಂದೆ ಹೋದರೆ ತಾನು ಈ ಕ್ರಿಮಿನಲ್ಗಳಿಗೆ ತೋರಿಕೊಳ್ಳುವುದಿಲ್ಲ, ತನ್ನ ಮನಸಾಕ್ಷಿಗೆ ತೋರಿಕೊಳ್ಳುವುದು. ಈ ಹೋರಾಟವನ್ನು ಗೆಲ್ಲಲೇಬೇಕು, ರಾಘವನ್ಗಾಗಿ ಮಾತ್ರವಲ್ಲ, ತನ್ನ ಕುಟುಂಬಕ್ಕಾಗಿಯೂ. ಕಿಟಕಿಯ ಗಾಜನ್ನು ಒಡೆದ ಆ ಕಲ್ಲು ಜಸ್ಟಿಸ್ ಮಾಧವನ್ ಮೇನನ್ರ ಮನಸ್ಸಿನ ಕೊನೆಯ ಭಯವನ್ನು ಒಡೆದು ಹಾಕಿತು. ಇನ್ನು ಚರ್ಚೆಯಿಲ್ಲ, ರಾಜಿ ಇಲ್ಲ, ಯುದ್ಧವೊಂದೇ. ಆದರೆ ಅದು ಕಾನೂನಿನ ಮಾರ್ಗದಲ್ಲಿಯೇ ಹೋದರೆ ವರ್ಷಗಳು ಬೇಕಾಗುತ್ತವೆ. ಸಾಕ್ಷ್ಯಗಳನ್ನು ದುರ್ಬಲಗೊಳಿಸಲು, ಸಾಕ್ಷಿಗಳನ್ನು ತೊಡೆದು ಹಾಕಲು ನಂಬಿಯಾರ್ನಂತಹ ಕ್ರಿಮಿನಲ್ಗೆ ಸುಲಭವಾಗಬಹುದು. ತನಗೆ ಬೇಕಾದದ್ದು ತಕ್ಷಣದ ಪರಿಹಾರ. ಅವರು ಮೊದಲು ಮಾಡಿದ್ದು ಸರಸ್ವತಿಯನ್ನು ಮತ್ತು ಮಗಳನ್ನು ಬೆಂಗಳೂರಿನಲ್ಲಿರುವ ಅವರ ಸಹೋದರನ ಮನೆಗೆ ಕಳುಹಿಸಿದ್ದು. ಅವರ ಸುರಕ್ಷತೆಯೇ ಮುಖ್ಯವಾಗಿತ್ತು. ಅವರು ಹೋದ ನಂತರ ಆ ದೊಡ್ಡ ಮನೆಯಲ್ಲಿ ಅವರು ಒಂಟಿಯಾದರು. ಆದರೆ ಆ ಏಕಾಂತವು ಅವರಿಗೆ ಹೊಸ ಧೈರ್ಯವನ್ನು ನೀಡಿತು. ಅವರು ಗೋಪಾಲನ್ ಪಿಳ್ಳೈಯನ್ನು ಕರೆದರು. ಪಿಳ್ಳೈ, ನಾವು ಅವರನ್ನು ನೇರವಾಗಿ ಭೇಟಿಯಾಗುತ್ತೇವೆ. ಸರ್, ಅದು ಅಪಾಯಕಾರಿ. ಅಪಾಯವೀಗ ಅವರಿಗೆ. ಪಿಳ್ಳೈ ವಕೀಲ ನಂಬಿಯಾರ್ಗೆ ಕರೆ ಮಾಡಿ ಜಸ್ಟಿಸ್ ಮಾಧವನ್ ಮೇನನ್ಗೆ ಮಾತನಾಡಬೇಕೆಂದು ಹೇಳಿ. ಕಲ್ಲೂರ್ ಕೇಸ್ ಬಗ್ಗೆ ನನ್ನ ಕೈಯಲ್ಲಿ ಎಲ್ಲ ಸಾಕ್ಷ್ಯಗಳಿವೆ ಎಂದು ಅದನ್ನು ಪೊಲೀಸರಿಗೆ ಕೊಡುವ ಮೊದಲು ಕೊನೆಯ ಬಾರಿಗೆ ಮಾತನಾಡಲು ಇಚ್ಛಿಸುತ್ತೇನೆಂದು ತಿಳಿಸಿ. ಅವನ ಪಾಲುದಾರನಿಗೂ ಬರಲು ಹೇಳಿ. ಅವರು ಬರುತ್ತಾರೆ, ಏಕೆಂದರೆ ನಾನು ಯಾವ ಸಾಕ್ಷ್ಯವನ್ನು ಹೊಂದಿದ್ದೇನೆಂದು ತಿಳಿಯಲು ಅವರಿಗೆ ಕುತೂಹಲವಿರುತ್ತದೆ. ಗೋಪಾಲನ್ ಪಿಳ್ಳೈ ಜಡ್ಜ್ನ ಸೂಚನೆಯನ್ನು ಅಕ್ಷರಶಃ ಪಾಲಿಸಿದರು. ಭಯ ಮತ್ತು ಕುತೂಹಲದಿಂದ ಕೂಡಿದ ಧ್ವನಿಯಲ್ಲಿ ನಂಬಿಯಾರ್ ಆ ಭೇಟಿಗೆ ಒಪ್ಪಿದ. ಮರುದಿನ ಸಂಜೆ ಜಡ್ಜ್ನ ಮನೆಯಲ್ಲಿ. ಮರುದಿನ ಸಂಜೆ ವಕೀಲ ನಂಬಿಯಾರ್ ಮತ್ತು ಅವನ ಪಾಲುದಾರನಾದ ವ್ಯಾಪಾರಿ ವರ್ಗೀಸ್ ಮಾಧವನ್ ಮೇನನ್ರ ಮನೆಗೆ ಬಂದರು. ಅವರ ಮುಖದಲ್ಲಿ ಧಾರ್ಷ್ಟ್ಯವಿದ್ದರೂ ಒಳಗೆ ಭಯವಿತ್ತೆಂದು ಮಾಧವನ್ ಮೇನನ್ಗೆ ಗೊತ್ತಾಯಿತು. ಅವರು ಅವರನ್ನು ತಮ್ಮ ಗ್ರಂಥಾಲಯಕ್ಕೆ ಆಹ್ವಾನಿಸಿದರು. ಒಂದು ಕಾಲದಲ್ಲಿ ನ್ಯಾಯದ ಗ್ರಂಥಗಳನ್ನು ಇಟ್ಟಿದ್ದ ಆ ಮೊದಲಿನ ಕೊಠಡಿಯಲ್ಲಿ ನ್ಯಾಯವಿರೋಧದ ಸಂಕೇತಗಳು ಬಂದಿದ್ದವು. ಮೇಜಿನ ಮೇಲೆ ಒಂದು ಟೇಪ್ ರೆಕಾರ್ಡರ್ ಗಮನಕ್ಕೆ ಬಾರದಂತೆ ಆನ್ ಮಾಡಿಡಲಾಗಿತ್ತು. ಏಕೆ ನಮ್ಮನ್ನು ಕರೆಸಿದ್ದೀರಿ? ನಂಬಿಯಾರ್ ಧಿಕ್ಕಾರದಿಂದ ಕೇಳಿದ. ಮಾಧವನ್ ಮೇನನ್ ಶಾಂತರಾಗಿದ್ದರು. ಕುಳಿತುಕೊಳ್ಳಿ. 20 ವರ್ಷಗಳ ಹಿಂದೆ ನಾವು ಮುಗಿಸಿದ ಕಥೆಯನ್ನು ಪೂರ್ಣಗೊಳಿಸಲು ಅವರು ಮಾತನಾಡಲಾರಂಭಿಸಿದರು. ಕಲ್ಲೂರ್ ಗ್ರಾಮ, ರಾಘವನ್ನ ತೇರಿನ ಕೆಲಸ, ಅನಿರೀಕ್ಷಿತವಾಗಿ ಬಂದ ಒಡಂಬಡಿಕೆ, ಚಂದ್ರನ್ ಎಂಬ ಸಾಕ್ಷಿಯ ಗುಮ್ಮ, ಕೇಸ್ ಮುಗಿದ ನಂತರ ವರ್ಗೀಸ್ನ ಕಂಪನಿಗೆ ಸಿಕ್ಕ ಹೊಸ ಒಡಂಬಡಿಕೆ, ಎಲ್ಲವನ್ನೂ ಒಂದು ಮುತ್ತಿನ ಹಾರದ ಮುತ್ತುಗಳಂತೆ ಕೋರಿದರು. ನೀವೊಂದು ತಪ್ಪು ಮಾಡಿದಿರಿ ನಂಬಿಯಾರ್, ಜಡ್ಜ್ ಮುಂದುವರೆದರು. ರಾಘವನ್ ಕೇವಲ ಬಡಶಿಲ್ಪಿ ಎಂದು ನೀವು ಭಾವಿಸಿದಿರಿ. ಆದರೆ ಅವನೊಬ್ಬ ಕಲಾವಿದನಾಗಿದ್ದ. ಒಬ್ಬ ಕಲಾವಿದನನ್ನು ತೊಡೆದು ಹಾಕಬಹುದು, ಆದರೆ ಅವನ ಕಲೆಯನ್ನು ತೊಡೆದು ಹಾಕಲಾಗದು. ಆ ಗ್ರಾಮದ ಪ್ರತಿ ಮನುಷ್ಯನ ಮನಸ್ಸಿನಲ್ಲೂ ರಾಘವನ್ನ ಪ್ರಾಮಾಣಿಕತೆಯ ಒಂದು ಶಿಲ್ಪವಿನ್ನೂ ಇದೆ. ವರ್ಗೀಸ್ನ ಮುಖವು ಬೆವರಲಾರಂಭಿಸಿತು. ನಂಬಿಯಾರ್ ತಡೆದುಕೊಳ್ಳಲು ಪ್ರಯತ್ನಿಸಿದ. ಇದೆಲ್ಲ ನಿಮ್ಮ ಭಾವನೆಯಲ್ಲವೇ ಜಡ್ಜ್? ಯಾವ ಸಾಕ್ಷ್ಯವಿದೆ? ಸಾಕ್ಷ್ಯ? ಮಾಧವನ್ ಮೇನನ್ನ ಕರು. ನಾನು ಸಾಕ್ಷ್ಯವನ್ನು ರಚಿಸಿಲ್ಲ, ಕಂಡುಹಿಡಿದಿದ್ದೇನೆ. ಚಂದ್ರನ್ನನ್ನು ಮುಂಬೈನಿಂದ ಕಂಡುಹಿಡಿಯಲು ತುಂಬಾ ಕಷ್ಟವಾಗಲಿಲ್ಲ, ನಿಮ್ಮ ಬಿನಾಮಿ ವ್ಯವಹಾರಗಳ ದಾಖಲೆಗಳನ್ನು ಪಡೆಯಲು. ಆದರೆ ಅದಕ್ಕಿಂತ ದೊಡ್ಡ ಸಾಕ್ಷ್ಯವೊಂದಿದೆ, ನಿಮ್ಮ ಈ ಭಯ. ಒಬ್ಬ ನಿರಪರಾಧಿಗೆ ಕಳೆದು ಹೋದ 20 ವರ್ಷಗಳು. ಆ ಮಾತುಗಳು ನಂಬಿಯಾರ್ನ ಪ್ರತಿರೋಧವನ್ನು ಒಡೆದು ಹಾಕಿತು. ವರ್ಗೀಸ್ ಕಣ್ಣೀರಿಟ್ಟುಕೊಂಡು ನೆಲಕ್ಕೆ ಕುಸಿದ. ನಾನಲ್ಲ. ನಂಬಿಯಾರ್ ಎಲ್ಲವನ್ನೂ ಯೋಜಿಸಿದ, ನನ್ನನ್ನು ಬೆದರಿಸಿದ. ಅದೊಂದು ಕೃತಜ್ಞತೆಯ ಸ್ವೀಕಾರವಾಗಿತ್ತು. ಟೇಪ್ ರೆಕಾರ್ಡರ್ನ ಕೆಂಪು ಬೆಳಕು ಮಿನುಗುತ್ತಿತ್ತು. ಮರುದಿನ ಬೆಳಿಗ್ಗೆ ಕೇರಳವು ಒಂದು ಸುದ್ದಿಯಿಂದ ಎಚ್ಚರವಾಯಿತು.
ಜಸ್ಟಿಸ್ ಮಾಧವನ್ ಮೇನನ್ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಮಾಧ್ಯಮದವರು ಅವರ ವಾಸಸ್ಥಾನದ ಮುಂದೆ ಜಮಾಯಿಸಿದರು. ಕ್ಯಾಮೆರಾಗಳ ಮುಂದೆ ಯಾವುದೇ ಭಾವಭೇದವಿಲ್ಲದೆ ಅವರು ನಿಂತರು. ಇಂದು ನಾನು ನಿಮ್ಮೊಂದಿಗೆ ಮಾತನಾಡುವುದು ನ್ಯಾಯಾಧೀಶನಾಗಿ ಅಲ್ಲ, ತಪ್ಪನ್ನು ತಿದ್ದಿಕೊಳ್ಳಲು ಆಸೆಪಡುವ ಸಾಮಾನ್ಯ ಮನುಷ್ಯನಾಗಿ. ಅವರು ಎಲ್ಲವನ್ನೂ ತೆರೆದಿಟ್ಟರು. ರಾಘವನ್ನ ಕೇಸ್, ತಮ್ಮ ತಪ್ಪು, ನಂತರ ನಡೆದ ತನಿಖೆ, ನಂಬಿಯಾರ್ ಮತ್ತು ವರ್ಗೀಸ್ನ ಒಡಂಬಡಿಕೆ, ತಮ್ಮ ಸಂಭಾಷಣೆಯನ್ನು ರೆಕಾರ್ಡ್ ಮಾಡಿದ ಟೇಪ್ ಮತ್ತು ಇತರ ದಾಖಲೆಗಳನ್ನು ಅವರು ಮಾಧ್ಯಮಗಳ ಮುಂದಿಟ್ಟರು. ಕೊನೆಯಲ್ಲಿ ಅವರು ಹೇಳಿದರು, ಒಬ್ಬ ನಿರಪರಾಧಿಗೆ ನ್ಯಾಯ ಕೊಡುವಲ್ಲಿ ವಿಫಲವಾದ ನನಗೆ ಈ ಸ್ಥಾನದಲ್ಲಿ ಮುಂದುವರಿಯಲು ಯಾವುದೇ ಯೋಗ್ಯತೆ ಇಲ್ಲ. ನನ್ನ ವೃತ್ತಿಜೀವನದ ಈ ಕಪ್ಪು ಅಧ್ಯಾಯಕ್ಕೆ ನಾನು ಕೇರಳದ ಜನತೆಗೆ ಕ್ಷಮೆ ಕೇಳುತ್ತೇನೆ. ನಾನು ನನ್ನ ರಾಜೀನಾಮೆಯನ್ನು ಸಲ್ಲಿಸುತ್ತೇನೆ. ಅದೊಂದು ಐತಿಹಾಸಿಕ ಕ್ಷಣವಾಗಿತ್ತು. ಸ್ವಂತ ತಪ್ಪನ್ನು ಒಪ್ಪಿಕೊಂಡು ಒಬ್ಬ ನ್ಯಾಯಾಧೀಶನು ಸ್ಥಾನವನ್ನು ತೊರೆಯುತ್ತಿದ್ದ. ಆತ್ಮಾಭಿಮಾನದ ಗಾಯಗಳನ್ನು ಸ್ವೀಕರಿಸಿ ಆತ್ಮವನ್ನು ಶುದ್ಧೀಕರಿಸಲು ಒಂದು ಕಾರ್ಯವಾಗಿತ್ತು. ಮಾಧವನ್ ಮೇನನ್ರ ಬಹಿರಂಗಪಡಿಕೆಯು ಒಂದು ಬಿರುಗಾಳಿಯಂತೆ ಸಮಾಜದಲ್ಲಿ ಆಘಾತವನ್ನುಂಟು ಮಾಡಿತು. ಕಾನೂನು ವ್ಯವಸ್ಥೆ ಎಚ್ಚರವಾಗಿ ಕೆಲಸ ಮಾಡಿತು. ನಂಬಿಯಾರ್ ಮತ್ತು ವರ್ಗೀಸ್ ಬಂಧನಕ್ಕೊಳಗಾದರು. ಕೇಸ್ನ ಪುನರ್ ತನಿಖೆಯ ನಂತರ ದಿನಗಳಲ್ಲಿ ಕೋರ್ಟ್ ರಾಘವನ್ನನ್ನು ಸಂಪೂರ್ಣವಾಗಿ ಕೃತಜ್ಞನಾದ. ಆದರೆ ಮಾಧವನ್ ಮೇನನ್ರ ಧೈರ್ಯವು ಅಲ್ಲಿ ಮುಗಿದಿರಲಿಲ್ಲ. ಈಗ ಒಬ್ಬ ಸಾಮಾನ್ಯ ಪೌರನಾಗಿ ಅವರು ತಮ್ಮ ಉಳಿತಾಯದ ಒಂದು ಭಾಗವನ್ನು ತೆಗೆದುಕೊಂಡು ರಾಘವನ್ಗೆ ವಾಸಿಸಲು ಒಂದು ಸಣ್ಣ ಮನೆಯನ್ನು ಖರೀದಿಸಿದರು. ಆದರೆ ರಾಘವನ್ನ ಕಣ್ಣುಗಳಲ್ಲಿನ ಶೂನ್ಯತೆಯು ಇನ್ನೂ ಮಾಸಿರಲಿಲ್ಲ. ಕಳೆದು ಹೋದ ಜೀವನವನ್ನು ಹೇಗೆ ತಿರುಗಿ ಕೊಡಬೇಕು? ಅವರ ಮುಂದೆ ಒಂದೇ ಒಂದು ಮಾರ್ಗವಿತ್ತು. ರಾಘವನ್ನ ಮಗಳಾದ ಗೌರಿಯನ್ನು ಕಂಡುಹಿಡಿಯುವುದು. ಗೋಪಾಲನ್ ಪಿಳ್ಳಯ್ಯ ಸಹಾಯದೊಂದಿಗೆ ಅವರು ಆ ತನಿಖೆಯನ್ನು ಆರಂಭಿಸಿದರು. ಅದೊಂದು ಸುಲಭದ ಕಾರ್ಯವಾಗಿರಲಿಲ್ಲ. ವರ್ಷಗಳು ಬಹಳ ಕಳೆದು ಹೋಗಿದ್ದವು. ಕೊನೆಗೆ ತಿಂಗಳುಗಳ ಶೋಧನೆಯ ನಂತರ ಅವರು ಅವಳನ್ನು ಕಂಡುಹಿಡಿದರು. ಕೊಯಮತ್ತೂರಿನ ಒಂದು ಬಟ್ಟೆಯ ಗಿರಣಿಯಲ್ಲಿ ಕೆಲಸ ಮಾಡುತ್ತಿದ್ದ, ಗಂಡನಿಂದ ತೊರೆಯಲ್ಪಟ್ಟು ಒಂದು ಕಂದಮ್ಮನೊಂದಿಗೆ ಒಂಟಿಯಾಗಿ ಬದುಕುತ್ತಿದ್ದ ಒಬ್ಬ ಸ್ತ್ರೀಯಾಗಿ ಗೌರಿ ಬದಲಾಗಿದ್ದಳು. ಮಾಧವನ್ ಮೇನನ್ ನೇರವಾಗಿ ಗೌರಿಯನ್ನು ಭೇಟಿಯಾದರು. ಮೊದಲಿಗೆ ಅವಳಿಗೆ ಏನನ್ನೂ ನಂಬಲಾಗಲಿಲ್ಲ. ಸತ್ತು ಹೋಗಿದ್ದಾನೆಂದು ಭಾವಿಸಿದ್ದ ತಂದೆ, ಜೀವಂತವಾಗಿರುವ ಸತ್ಯವು ಅವಳನ್ನು ಸ್ತಬ್ಧಗೊಳಿಸಿತು. ಮಾಧವನ್ ಮೇನನ್ ಅವಳಿಗೆ ಎಲ್ಲವನ್ನೂ ವಿವರಿಸಿದರು. ಮರುದಿನ ಅವರು ಗೌರಿಯನ್ನು ಮತ್ತು ಅವಳ ಕಂದಮ್ಮನನ್ನು ಕರೆತಂದು ರಾಘವನ್ನ ಬಳಿಗೆ ತೆರಳಿದರು. ರಾಘವನ್ ತನ್ನ ಹೊಸ ಮನೆಯ ಮುಂಗೋಡಿಯಲ್ಲಿ ಕುಳಿತಿದ್ದ. ದೂರದಿಂದ ಬರುವವರನ್ನು ಅವನು ಗಮನಿಸಿದ. ಜನಸಮೂಹದಿಂದ ಮುಂದೆ ನಡೆದು ಬರುವ ಆ ಸ್ತ್ರೀ ರೂಪವನ್ನು ಅವನು ಗುರುತಿಸಿದ. ಕಾಲವು ಒಂದಿಷ್ಟು ಬದಲಾವಣೆಗಳನ್ನು ತಂದಿದ್ದರೂ ಒಬ್ಬ ತಂದೆಗೆ ತನ್ನ ಮಗಳನ್ನು ಗುರುತಿಸಲು ಒಂದು ಕ್ಷಣ ಸಾಕಾಗಿತ್ತು. ಮಗಳೇ ಗೌರಿ, ಅವನ ಧ್ವನಿಯು ಗಂಟಲಲ್ಲಿ ಕೊರಗಿತು. ಅಪ್ಪ ಎಂದು ಕೂಗುತ್ತಾ ಅವಳು ಓಡಿಬಂದು ಆ ಎದೆಗೆ ಬಿದ್ದಳು. ವರ್ಷಗಳಿಂದ ಹಿಡಿತದಲ್ಲಿದ್ದ ಕಣ್ಣೀರು ಒಡೆದೊಡೆದು ಹರಿಯಿತು. ತಂದೆ ಮಗಳು ಒಡನಾಡಿಕೊಂಡು ನಿಂತಾಗ ಕಾಲವು ಮಾಸಿ ಹಾಕಿದ ಗಾಯಗಳು ಗುಣವಾಗಲಾರಂಭಿಸಿದವು. ಮಾಧವನ್ ಮೇನನ್ ದೂರದಲ್ಲಿ ನಿಂತು ಆ ದೃಶ್ಯವನ್ನು ನೋಡಿದರು. ಅವರ ಕಣ್ಣುಗಳು ತುಂಬಿದ್ದವು. ಕೆಲವು ಕ್ಷಣಗಳ ನಂತರ ರಾಘವನ್ ಅವರ ಬಳಿಗೆ ಬಂದ. ಅವನ ಕಣ್ಣುಗಳಲ್ಲಿ ಈಗ ಆ ಹಳೆಯ ಶೂನ್ಯತೆಯಿರಲಿಲ್ಲ. ಬದಲಿಗೆ ಒದ್ದೆಯಾದ ಕೃತಜ್ಞತೆ ಇತ್ತು. ಸರ್, ಅವನಿಗೆ ಮಾತುಗಳು ಸಿಗಲಿಲ್ಲ. ನಾನೇನೂ ಮಾಡಿಲ್ಲ ರಾಘವ, ನನ್ನ ಒಂದು ಸಾಲ. ಅದನ್ನು ತೀರಿಸಿದೆ ಅಷ್ಟೇ, ಮಾಧವನ್ ಮೇನನ್ ಹೇಳಿದರು. ರಾಘವನ್ ಅವರ ಕೈಗಳನ್ನು ಹಿಡಿದ. ಸರ್, ನೀವು ನನ್ನ ಜೀವನವನ್ನು ಮರಳಿಕೊಟ್ಟಿಲ್ಲ, ಆದರೆ ಬದುಕಲು ಒಂದು ಕಾರಣವನ್ನು ಕೊಟ್ಟಿರಿ. ಆ ಮಾತುಗಳು ಮಾಧವನ್ ಮೇನನ್ಗೆ ಸಾಕಾಗಿತ್ತು. ತಾನು ಕಳೆದುಕೊಂಡದ್ದು ಒಂದು ಸ್ಥಾನ ಮತ್ತು ಪದವಿಯಷ್ಟೇ, ಆದರೆ ತಿರುಗಿ ಪಡೆದದ್ದು ಆತ್ಮದ ಬೆಳಕು. ನ್ಯಾಯದ ಪುಸ್ತಕಗಳಲ್ಲಿ ಬರೆದ 1000 ತೀರ್ಪುಗಳಿಗಿಂತ ದೊಡ್ಡದಾಗಿತ್ತು ತಿದ್ದಿಕೊಂಡ ಆ ಒಂದೇ ಜೀವನ.